ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಳಿಕ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆಗೂ ಕೂಡ ಚಾಲನೆ ಸಿಕ್ಕಿದೆ. ಇಷ್ಟು ದಿನ ನೋಟಿಸ್ ಅಂಟಿಸಲಾಗಿತ್ತು, ಅದರ ಗಡುವು ಮುಕ್ತಾಯ ಆಗಿದೆ. ನಾಳೆಯಿಂದ ತೆರವು ಕಾರ್ಯಾಚರಣೆ, ವಾಹನಗಳನ್ನು ತೆರವು ಮಾಡಿ ಅದನ್ನು ಸ್ಕ್ರ್ಯಾಪಿಗೆ ಹಾಕ್ತಾರೆ. ಆ ಕಾರ್ಯಾಚರಣೆ ನಡೆಯುತ್ತೆ. 500ಕ್ಕೂ ಅಧಿಕ ವಾಹನ ತೆರವು ಮಾಡೋದಕ್ಕೆ ಗುರುತು ಮಾಡಲಾಗಿತ್ತು, ನೋಟಿಸ್ ಕೊಡಲಾಗಿತ್ತು. ನೋಟಿಸ್ ಪ್ರಕಾರ ಯಾರಾದರೂ ತೆರವು ಮಾಡಿದರೆ ಆಯಿತು, ಇಲ್ಲ ಅಂತಾದರೆ ನಾಳೆಯಿಂದ ವಾಹನಗಳನ್ನು, ಇವತ್ತಿನಿಂದಲೇ ಶುರುವಾಗಿದೆ, ವಾಹನಗಳನ್ನು ತೆರವು ಮಾಡಿ ಸ್ಕ್ರ್ಯಾಪಿಗೆ ಹಾಕಲಾಗುತ್ತೆ. ನೋಡ್ತಾ ಇದ್ದೀರಿ, ಸಚಿವ ಕೃಷ್ಣ ಬೈರೇಗೌಡ ಮತ್ತು ಶಾಸಕ ದಿನೇಶ್ ಗುಂಡೂರಾವ್ ಇವರಿಬ್ಬರು ಕೂಡ ಫೀಲ್ಡಿಗೆ ಇಳಿದಿದ್ದಾರೆ. ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ಥರ ಎಲ್ಲಂದರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನು ಯಾರು ರಸ್ತೆಗಳಲ್ಲಿ, ಫುಟ್ಪಾತಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.